ಎಲ್ಲರಿಗೂ ನಮಸ್ಕಾರ. ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಪದ್ಯ ರೂಪದಲ್ಲಿರುವಂತಹ ಶ್ರೀಧರ ಚರಿತ್ರೆಯನ್ನ ಕೇಳೋಣ ಬನ್ನಿ. ಶಿಷ್ಟ ಜನರೋದ್ಧಾರಕ್ಕಾಗಿಯ ಅರ್ಥಿಯಲಿ ಶ್ರೀಧರರು ಬೇಗನೆ ಸೃಷ್ಟಿಯೊಳಗವತಾರಗೈದರು ಮನುಜ ರೂಪಿನಲಿ. ಬಂದು ಪಾದಕ್ಕೆರಗಿದವರನು ಚಂದದಿಂದಲಿ ಕಾಯುವ ಗುರುವರ ಮಂದಮತಿ ಜನರೆಲ್ಲ ನೆನೆಯಿರಿ ಗುರುಪದಾಂಬುಜವ. ಭಾವಭಕುತಿಯೊಳವರ ಪೂಜಿಸಿ ನೀವು ಬ್ರಹ್ಮಾನಂದ ಪಡೆಯಿರಿ. ಯಾವ ಸಂಶಯ ಬೇಡ ಗುರುವಿನ ಪಾದವೇ ಗತಿಯೋ. ಯಾರು ಪೋಗದ ಮನೆಗೆ ಪೋಪರು, ಯಾರಿಗಾಗದ ಮನೆಗೆ ಪೋಪರು. ದಾರಿ ಕಾಣದ ಜನಕ್ಕೆ ಜ್ಞಾನದ ಬೆಳಕ ತೋರ್ದಪರು. ಒಂದು ಊರಳು ವಿಪ್ರತನುಜೆಯು ಚಂದದಿಂದಲಿ ಗುರುವ ಪೂಜಿಸಿ ಅಂದು ಶ್ರದ್ಧಾ ಭಕ್ತಿಯಿಂದ ಶ್ರೀ ಗುರುವ ಧ್ಯಾನಿಸಲು. ಕಂಡು ಆಕೆಯ ಮನದ ಬಯಕೆಯ ಬಂದ ಆಕೆಯ ಮನೆಗೆ ಗುರುವರ ಕೊಂಡು ಪೂಜೆಯ ತಿರುಗಿ ಪೋದರು ಭಕ್ತರಿದ್ದೆಡೆಗೆ. ಒಂದು ಊರಳು ಭಿಕ್ಷೆ ಮುಗಿಯಿತು ಚಂದದಿಂದಲಿ ಗುರುವು ಕೇಳಿದ. ಬಂದ ಜನರಿಗೆ ತೀರ್ಥ ಪ್ರಸಾದವು ಆಯಿತೋ ಹೇಗೆ ಎಂದ ಮಾತನು ಕೇಳಿ ವಿಪ್ರನು ನೊಂದು ನಮಗೆಲ್ಲರಿಗೂ ಆಯಿತು. ಕಂದನಿಹನೋದುತ್ತ ಬೇರೆಡೆಗವನಿಗಿಲ್ಲವಲ್ಲ. ಆದರಾಗಲಿ ಕಳಿಸಿಕೊಡುವೆನು ಅದಕ್ಕೆ ವ್ಯಥೆ ಪಡಬಾರದೆಂದರು. ಸ್ವಾಮಿ ಗುರುವರರು ಕಳಿಸಿಕೊಟ್ಟರು ತೀರ್ಥ ಪ್ರಸಾದವನು. ಗಾಢ ನಿದ್ರೆಯೊಳಿರುವ ಮಗನಿಗೆ ಶ್ರೀಧರರು ತಾ ಬಂದು ತೀರ್ಥ ಪ್ರಸಾದವನು ಮುದದಿಂದ ಕೊಟ್ಟಂತಾಯಿತೇನೆಂಬೆ. ಬಲದ ಹಸ್ತದಿ ತೀರ್ಥ ಬಿದ್ದಿತು ತಲೆಯ ಮೇಲಕ್ಷತೆಯ ಕಂಡನು. ಒಲುಮೆ ಮಂತ್ರಾಕ್ಷತೆಯ ಶ್ರೀ ಗುರುವಿಂದ ತಾ ಪಡೆದ. ಒಡನೆ ಬರೆದನು ಮನೆಗೆ ಪತ್ರವ ನಡೆದ ಸ್ವಪ್ನದ ಸಂಗತಿಗಳನ್ನು. ಮುದದಿ ಪತ್ರವ ನೋಡಿಕೊಂಡಾಡಿದರು ಗುರುವರನ. ಊರ ಜನರಿಗೆ ಪೀಡೆ ಕೊಡುತಿಹ ಕ್ರೂರ ಭೂತ ಪ್ರೇತಗಳತ ದೂರಗೊಳಿಸುತ್ತ ಹಲವು ಭಜಕರ ಪಾಲಿಸಿಹ ಗುರುವು. ಒಂದು ದಿನ ಶ್ರೀಧರರು ಸಾಗರವೆಂಬ ಊರೊಳು ಇದ್ದ ಸಮಯದಿ ಬಂದು ಪೇಳ್ದರು ಗುರುವೆ ಹಾಲೇ ಸಿಗದು ಮುಂದೇನು ಎಂದ ಮಾತನು ಕೇಳಿ ಗುರುವರ ಒಂದು ಕೊಡ ನೀರನ್ನು ತರಿಸಿ ಅಂದು ಮಂತ್ರಾಕ್ಷತೆಯ ತಳಿಯಲು ನೀರು ಹಾಲಾಯ್ತು. ಒಂದು ಊರಲಿ ವಿಪ್ರನೋರ್ವನು ಹಿಂದಿನಿಂದಲಿ ಹೀನ ಸ್ಥಿತಿಯಲ್ಲಿ ಬೆಂದು ಬಳಲುತ್ತಿದ್ದ ಸೌಖ್ಯದ ದಾರಿ ಕಾಣದಲೇ. ಬಂದ ಗುರುವಿನ ಸುದ್ದಿ ಕೇಳುತ್ತ ಒಂದೇ ಮನದಲ್ಲಿ ಓಡಿ ಬಂದನು. ವಂದನೆಯ ಮಾಡುತ್ತ ಕುಳಿತನು ಸ್ವಾಮಿ ಎದುರಿನಲಿ. ಚಿಂತೆಯೇತಕೆ ಮಗನೆ ನೀ ನಿಶ್ಚಿಂತೆಯಲಿ ಪೇಳ್ ನಿನ್ನ ವಿಷಯವ. ಎಂತು ಪೇಳಲಿ ಗುರುವೆ ಎನ್ನಯ ಹೀನ ಸ್ಥಿತಿಗತಿಯ. ಗುರುವು ಕೌಳಿಗೆ ನೀರು ತರಿಸುತ್ತ ಕರದಿ ಮಂತ್ರಾಕ್ಷತೆಯ ತಳಿದರು. ತೆರೆಯದಿರು ಮಗನೆ ನೀ ನಿನ್ನಯ ಮನೆಗೆ ಪೊಗೊತನಕ. ಶಿರದೊಳಾತನು ಗುರುವ ಆಜ್ಞೆಯ ಗುರುವ ಸ್ಮರಿಸುತ್ತ ಮನೆಗೆ ನಡೆದನು. ಹರುಷಮಿಗೆ ಬಂಗಾರವಾದುದ ಕಂಡನ ವಿಪ್ರ. ಧರೆಯೊಳಗೆ ವರಶೀಗೆ ಹಳ್ಳಿಯೊಳಿರಲು ಶ್ರೀ ಗುರು ಶ್ರೀಧರಾರ್ಯನು. ಗುರುವರನ ದರ್ಶನಕನೇಕರು ಬಂದಿರಲು ಕಂಡೇ. ಮೆರೆವ ಚಪ್ಪರ ಕಾಗ ಹೊತ್ತಿತು ಉರಿಯು ಜನ ಕಂಗೆಡಲು ಸದ್ಗುರು. ವರನು ಕರತೀರ್ಥದಲ್ಲಿ ಅಗ್ನಿಯ ಶಾಂತಿಗೊಳಿಸಿದನು. ನಾಗವಿಷದಿಂ ಪಶುವು ಬೀಳಲು ಯೋಗಿ ಗುರುವರ ಭೂರಿ ದಯದಿಂದಾಗ ತೀರ್ಥವ ಹೊಡೆಯ ಪಶು ಜೀವಿಸಿತು ಚೋದ್ಯವಲ. ಶುದ್ಧ ಮೂರುತಿ ಗುರು ಮಹಿಮೆಯನ ಬುದ್ಧಿಹೀನನು ಬಣ್ಣಿಸಿ ಹೆತಡ.
ಶುದ್ಧವಪ್ಪುದು ಸಹಜ ಬುಧ ಜನ ತಿದ್ದಿ ಓದುವುದು. ಹೊದ್ದದೆಂದಿಗೂ ಪಾಪಲೇಶವು ಶುದ್ಧ ಭಾವದಿ ಗುರುವ ಭಜಿಸಲು. ಸದ್ಗುರುವು ರಕ್ಷಿಪನು ಸಂತತ ತನ್ನ ನೆನೆವರನು. ರಾಮ 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 ರಕ್ಷಿಸು, ರಾಮ 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 ರಕ್ಷಿಸು, ರಾಮ 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 ರಕ್ಷಿಸು, ರಾಮ ಶ್ರೀರಾಮ. ಈ ಶ್ರೀಧರ ಚರಿತ್ರೆಯು ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತಾ, ಇಷ್ಟವಾಗಿದ್ದಲ್ಲಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಶುಭವಾಗಲಿ. ಶುಭ ದಿನ.